ಈ ಒಂದು ಒಬ್ಬಟ್ಟಿಗೆ ಮೈದಾ ಬೇಡ, ಬೆಲ್ಲ ಬೇಡ, ತುಂಬ ಆರೋಗ್ಯಯುತವಾಗಿ ಹೇಗೆ ಮಾಡ್ಬೋದು ಅಂತ ಈಗ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಹೇಗೆ ಮಾಡಿದೆ ಅಂತ ನೋಡೋಣ. ಈಗ ಹೂರಣಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರಿಗೆ ನಾನೀಗ 1 ಗ್ಲಾಸ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದನ್ನು 2ರಿಂದ 3 ಬಾರಿ ವಾಶ್ ಮಾಡಿ ಈಗ ತಂದಿದ್ದೀನಿ. ಇದಕ್ಕೆ ಇವಾಗ ನಾನು ಯಾವ ಗ್ಲಾಸ್ನಲ್ಲಿ ಕಡಲೆಬೇಳೆ ಹಾಕೋದ್ನೋ ಆ ಗ್ಲಾಸ್ನಲ್ಲಿ 2.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 1/2 ಟೀ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಕುಕ್ಕರ್ನ ಮುಚ್ಚಿ 4ರಿಂದ 5 ವಿಷಲ್ ಬರೋ ತನಕ ಇದನ್ನು ನಾನು ಬೇಯಿಸ್ಕೊಳ್ತೀನಿ. ನಾನಿಲ್ಲಿ ಕಡಲೆಬೇಳೆಯನ್ನು ನೆನೆ ಹಾಕಿಲ್ಲ, ಇನ್ಸ್ಟಂಟಾಗಿ ಮಾಡೋದ್ರಿಂದ ನಾನಿಲ್ಲಿ 4ರಿಂದ 5 ವಿಷಲ್ ಬರೋ ತನಕ ಬೇಯಿಸ್ಕೊಳ್ತೀನಿ. ಈಗ ಅದು ಒಂದು ಕಡೆ ಇರಲಿ. ಈಗ ಒಂದು ಪಾತ್ರೆಗೆ 2 ಗ್ಲಾಸ್ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. 1/2 ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲವನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಟು ನಾನೀಗ ಯಾವ ಗ್ಲಾಸ್ನಲ್ಲಿ ಗೋಧಿ ತೊಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ 1/4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕೈಗೆ ಸ್ವಲ್ಪ ಅಂಟ್ಕೋತಾ ಇರಬೇಕು, ಆ ರೀತಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಈಗ ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಈಗ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಹೂರಣ ಮಾಡ್ಕೊಂಬರೋ ತನಕ ಈ ಕಣಕ ನೆನೀತಾ ಇರಲಿ. ಮುಚ್ಚಳ ಮುಚ್ಚಿಟ್ಟು ನೆನೆಯಲಿಕ್ಕೆ ಬಿಡ್ತೀನಿ. 5 ವಿಷಲ್ ಆಗಿದೆ. ಈಗ ತೆಗೆದು ನೋಡೋಣ. ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಈಗ ಈ ಒಂದು ಸೋಸುವಂತಹ ಪಾತ್ರೆಗೆ ಹಾಕಿ ಈ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈಗ ಕಡಲೆಬೇಳೆ ತುಂಬ ಬಿಸಿಯಾಗಿದೆ, ಹೀಗೆ ಹಾಕಲಿಕ್ಕೆ ಆಗೋದಿಲ್ಲ ಮಿಕ್ಸಿಗೆ. ಆದ್ದರಿಂದ ಇದನ್ನು ಫ್ಯಾನ್ ಕೆಳಗಿಟ್ಟು ಸ್ವಲ್ಪ ಹೊತ್ತು ಆರಿಸೋಣ. ಆರಿದ ನಂತರ ಈಗ ನಾನು ಮಿಕ್ಸಿ ಜಾರ್ಗೆ ಈ ಎಲ್ಲ ಕಡಲೆಬೇಳೆಗಳನ್ನು ಹಾಕ್ತಾಯಿದ್ದೀನಿ. ಒಂದೊಳ್ಳೆ ಸುವಾಸನೆ ಬರಲಿಕ್ಕೋಸ್ಕರ 5 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. 1 ಕಪ್ ತುರಿದಿರುವಂತಹ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾಯಿಲ್ಲ ಅಥವಾ ಸಕ್ಕರೆಯನ್ನು ಯೂಸ್ ಮಾಡ್ತಾಯಿಲ್ಲ, ಅದ್ರ ಬದಲು ಆರೋಗ್ಯಯುತವಾದಂತಹ ಸಾವಯವ ಸಕ್ಕರೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ನಾನು 2 ಕಪ್ ತೊಗೊಂಡಿದ್ದೀನಿ. 1 ಕಪ್ ಕಡಲೆಬೇಳೆಗೆ 2 ಕಪ್ ಸಾವಯವ ಸಕ್ಕರೆ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಮಿಕ್ಸಿಯಲ್ಲಿ ಇದನ್ನು ರುಬ್ಕೊಂಡು ಬಂದಾಯಿತು. ಈ ರೀತಿ ಸ್ವಲ್ಪ ನೈಸ್ ಪೇಸ್ಟ್ ಆಗಿರಬೇಕು, ಏಕೆಂದರೆ ನಾವು ಅದನ್ನು ಉಂಡೆ ಮಾಡಬೇಕಲ್ಲ, ಅದಕ್ಕೆ. ಇದನ್ನು ಇವಾಗ ನಾನು ಎಲ್ಲ ಹೂರಣವನ್ನು ಉಂಡೆ ಮಾಡ್ಕೋತಾ ಇದ್ದೀನಿ. ಈಗ ಹೂರಣ ರೆಡಿಯಾಗಿದೆ. ನೆನೆಸಿಟ್ಟಿರುವಂತಹ ಕಣಕನ್ನು ಕೂಡ ಈಗ ಉಂಡೆ ಮಾಡ್ಕೋಬೇಕು. ಇದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಏನು ಎಣ್ಣೆ ಹಾಕಿಟ್ಟಿದ್ವೋ ಅದೇ ಎಣ್ಣೆನ ಇದೆಲ್ಲದಕ್ಕೂ ಸವರೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಈ ರೀತಿ ಮಾಡಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಒಂದು ಉಂಡೆ ಬರುತ್ತೆ. ಸೊ ಇದೇ ಥರ ಪ್ರತಿ ಸರಿನೂ ಮಾಡಬೇಕು. ಆಗ ನಿಮಗೆ ನೀಟಾಗಿ ಒಂದು ಬಾಲ್ ಶೇಪ್ನಲ್ಲಿ ಬರುತ್ತೆ. ಕಣಕ ಕೂಡ ರೆಡಿಯಾಗಿದೆ. ಬುಕ್ ಸ್ಟಾಲ್ನಲ್ಲಿ ಸಿಗುವಂಥ ರ್ಯಾಪರ್ ಇದೆಯಲ್ಲ, ಆ ಪ್ಲಾಸ್ಟಿಕ್ ಶೀಟನ್ನು ನಾನು ತೊಗೊಂಡಿದ್ದೀನಿ. ಇದು ರ್ಯಾಪರ್ ಆ್ಯಕ್ಚುಲಿ. ಈ ರ್ಯಾಪರ್ನ ಈ ರೀತಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿ ಅದನ್ನು ತೊಳೆದು ನಂತರ ಅದನ್ನು ಒರೆಸಿ ಈ ರೀತಿ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಈ ಎಣ್ಣೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ ಮೇಲೆ ಒಂದು ಕಣಕನ ಇಟ್ಟು ಅದರ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ತಟ್ಕೋಬೇಕು, ಯಾಕಂದರೆ ನಾವು ಅದರ ಮಧ್ಯದಲ್ಲಿ ಹೂರಣ ಇಡಬೇಕಲ್ಲ, ಅದಕ್ಕೆ.
ಒಂದು ಹೂರಣನ ಇಟ್ಟು ಈ ರೀತಿ ಎಲ್ಲ ಕಡೆನೂ ಇದನ್ನು ಕ್ಲೋಸ್ ಮಾಡಬೇಕು. ಇದಾದಮೇಲೆ ಈಗ ಇದೇ ರೀತಿ ಸೇಮ್ ಶೇಪ್ನಲ್ಲಿ ಕಟ್ ಮಾಡಿರುವಂತಹ ಇನ್ನೊಂದು ರ್ಯಾಪರನ್ನು ಈ ರೀತಿ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಎಣ್ಣೆಯನ್ನು ಸವರಿಟ್ಟಿದ್ದೀನಿ. ಸೊ ಇದ್ರ ಮೇಲ್ಗಡೆ ಈ ರೀತಿ ಕೈಯಲ್ಲಿನೇ ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಒಬ್ಬಟ್ಟು ಶೀಟ್ ಬೇಕು ಅಂತ ಏನಿಲ್ಲ, ಈ ಶೀಟಲ್ಲೇ ಆರಾಮಾಗಿ ಮಾಡ್ಕೋಬೋದು. ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಹಾಗೆ ಸ್ಮೂತಾಗಿ ತಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಪೇಪರ್ನಲ್ಲಿ ಮಾಡುವಂತಹ ಒಬ್ಬಟ್ಟು. ತೆಳುವಾಗಿ ಕೂಡ ಬರುತ್ತೆ. ಹಾಗೆ ಎಲ್ಲೂ ಕೂಡ ಕಿತ್ತು ಹೋಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಈ ರೀತಿ ಎಲ್ಲ ಮಾಡಿದ್ಮೇಲೆ ಈಗ ನಮ್ಮ ಒಬ್ಬಟ್ಟು ರೆಡಿಯಾಗಿದೆ. ಇದನ್ನು ಈಗ ನಾವು ಬೇಯಿಸಬೇಕು ಅಷ್ಟೇ. ಈಗ ರ್ಯಾಪರ್ನ ತೆಗೆದು ಅದನ್ನು ನೀಟಾಗಿ ನಿಧಾನವಾಗಿ ತೆಕ್ಕೊಳ್ಬೇಕು. ಹೀಗೆ ಡೈರೆಕ್ಟಾಗಿ ತವಾದ ಮೇಲೆ ಹಾಕಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಒಳ್ಳೆಯದಲ್ಲ ಆ ರೀತಿ ಮಾಡೋದು. ಸೊ ಈ ರೀತಿ ಕೈಯಲ್ಲೇ ತೊಗೊಳ್ಳಿ, ಎಲ್ಲೂ ಕೂಡ ಹರಿದೋಗೋದಿಲ್ಲ. ಆರಾಮಾಗಿ ನೀವು ತವಾದ ಮೇಲೆ ಹಾಕ್ಬೋದು, ಅಷ್ಟು ಗಟ್ಟಿ ಇರುತ್ತೆ. ನೋಡಿ ಇದನ್ನು ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಹೊತ್ತು ಈಗ ಎರಡೂ ಕಡೆ ಇದನ್ನು ಬೇಯಿಸ್ಕೋಬೇಕು. ಇನ್ನೊಂದು ಕಡೆ ತಿರುವು ಹಾಕೋಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಸೈಡ್ಸ್ಗಳನ್ನ ತೆಕ್ಕೊಳ್ಳಿ. ಅದಾದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ, ನಾನಿಲ್ಲಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೋದು. ಎಲ್ಲ ಹಾಕೊಂಡ ನಂತರ ಇನ್ನೊಂದು ಕಡೆ ತಿರುವು ಹಾಕೋಬೇಕು. ಫ್ಲಿಪ್ ಮಾಡ್ಕೊಳ್ಳೋಣ ಈಗ. ಸೊ ರುಚಿಯಾದ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಇದ್ರ ಮೇಲ್ಗಡೆ ಕೂಡ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಸೊ ಈ ರೀತಿ ಎರಡೂ ಕಡೆ ಬೆಂದಮೇಲೆ ಇದನ್ನು ನಾವು ತೆಗೆದಿಡೋಣ. ಮೈದಾ ಹಿಟ್ಟು ಯೂಸ್ ಮಾಡಿದ್ರೆ ಮಾತ್ರ ಒಬ್ಬಟ್ಟು ಬರುತ್ತೆ ಅಂತ ಏನಿಲ್ಲ, ಗೋಧಿ ಹಿಟ್ಟಲ್ಲೂ ತುಂಬ ಚೆನ್ನಾಗಿ ಬರುತ್ತೆ, ಇನ್ನೂ ರುಚಿ ಚೆನ್ನಾಗೇ ಇರುತ್ತೆ. ಅದ್ರ ಜೊತೆಗೆ ಸಾವಯವ ಬೆಲ್ಲ ತುಂಬ ಒಳ್ಳೆಯದು. ಮತ್ತೊಂದು ಒಬ್ಬಟ್ಟು ಮಾಡಬೇಕಾದ್ರೂ ಸಹ ಇದೇ ರೀತಿ ಎಣ್ಣೆನ ಮೇಲ್ಗಡೆ ಸವರಿ ಅದರ ಮೇಲ್ಗಡೆ ಕಣಕನ ಇಟ್ಟು ಹೂರಣನ ಹಾಕಿ ಮತ್ತೆ ಅದನ್ನು ನೀಟಾಗಿ ಮಡಚ್ಕೊಂಡು ಅದಾದ ನಂತರ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಇಡುವಾಗ ಅದಕ್ಕೂ ಕೂಡ ಎಣ್ಣೆಯನ್ನು ಸವರಿ ಅದರ ಮೇಲ್ಗಡೆ ಸ್ಪ್ರೆಡ್ ಮಾಡಬೇಕು. ಸೊ ಈ ರೀತಿ ಮಾಡಿದ್ರೆ ಮಾತ್ರ ಎಲ್ಲ ಒಬ್ಬಟ್ಟು ನೀಟಾಗಿ ಆರಾಮಾಗಿ ಬರುತ್ತೆ. ನಮ್ಮ ರುಚಿಯಾದ ಒಬ್ಬಟ್ಟು ರೆಡಿಯಾಗಿದೆ ನೋಡಿ. ಆರೋಗ್ಯಯುತವಾದಂತಹ ಗೋಧಿ ಹಿಟ್ಟಿನಲ್ಲಿ ಮಾಡಿದಂತಹ ಒಬ್ಬಟ್ಟು ತುಂಬ ರುಚಿಯಾಗಿರುತ್ತೆ. ಇದರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಸವರಿ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಮೃದುವಾಗಿದೆ ನೋಡಿ. ಸೊ ಈ ಒಂದು ಯುಗಾದಿಗೆ ಈ ರೀತಿ ಗೋಧಿ ಹಿಟ್ಟಿನ ಒಬ್ಬಟ್ಟನ್ನು ಮಾಡಿ, ಆರೋಗ್ಯಯುತವಾದಂತಹ ಒಬ್ಬಟ್ಟು ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.